ನಮಸ್ತೆ ಸ್ನೇಹಿತರೆ, ನೀವೀಗೇನು ನೋಡ್ತಾ ಇದ್ದೀರೋ ಈ ಜಾಗ ಬೆನಕನಾಳ ಗ್ರಾಮದ ಬೆನಕಪ್ಪನ ದೇವಾಲಯದ ಜಾಗ. ಸ್ನೇಹಿತರೆ, ನಮ್ಮ ದೊಡ್ಡಬಳ್ಳಾಪುರದ ದೇವಾಲಯಗಳ ಸ್ವಚ್ಛತಾ ಸಮಿತಿಯಿಂದ ಇದೇ ತಿಂಗಳ 12ನೇ ತಾರೀಕು ಬೆಳಿಗ್ಗೆ 7:30ರಿಂದ ಮಧ್ಯಾಹ್ನ 12 ಗಂಟೆಯವರೆಗೂ ಈ ದೇವಾಲಯದ ಸ್ವಚ್ಛತಾ ಕಾರ್ಯವನ್ನು ಹಮ್ಮಿಕೊಂಡಿದ್ದೇವೆ. ಸಾಧ್ಯವಾದಲ್ಲಿ ಸುತ್ತಮುತ್ತಲಿನ ಭಕ್ತಾದಿಗಳು ನಮ್ಮೊಡನೆ ಕೈ ಜೋಡಿಸಬೇಕೆಂದು ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೀವಿ. ದೊಡ್ಡಬಳ್ಳಾಪುರ ತಾಲೂಕು ತೂಪ್ಗೆರೆ ಹೋಬಳಿಯಲ್ಲಿರೋಂಥ ಬೆನಕನಾಳ ಇದ್ರ ಹತ್ರ ಇದ್ದೀವಿ, ದೇವಸ್ಥಾನ ಹತ್ರ ಇದ್ದೀವಿ. ಇದು ಬೆನಕಪ್ಪನ ದೇವಸ್ಥಾನ ಇಲ್ಲಿ ಕಾಣ್ತಾ ಇರೋಂಥದ್ದು. ಇಲ್ಲಿ ಸುಮಾರು 20 ಸರ್ವೆ ನಂಬರ್ 20ರಲ್ಲಿ ಬರೋಂಥ 23 ಕುಂಟೆ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರೋಂಥ ಜಾಗ. ಇದು ಸುಮಾರು ದಿನಗಳಿಂದ ಇಲ್ಲಿ ಗಿಡಗಂಟಿಗಳು ಬೆಳೆದಿದ್ದಾವೆ ಅಂತಂದು ನಮ್ಗೆ ಮಾಹಿತಿ ಬಂತು. ಕಳೆದ ವಾರ ನಾವು ನಮ್ಮ ಕೃಷ್ಣ ಅವ್ರು ಬಂದು ನೋಡ್ಕೊಂಡು ಹೋಗಿದ್ವಿ. ನೆಕ್ಸ್ಟ್ 12ನೇ ತಾರೀಕು ಈ ಜಾಗನ ಸ್ವಚ್ಛತೆ ಮಾಡಬೇಕು ಅನ್ನೋ ಒಂದು ಇದರಲ್ಲಿ ಮುಂದಾಗ್ತಾ ಇದ್ವಿ. ಇಲ್ಲಿ ಸುತ್ತ ಸ್ವಚ್ಛತೆ ಮಾಡಬೇಕು ಅನ್ನೋ ಒಂದು ಇದರಲ್ಲಿ ಇದ್ದೀವಿ. ನೀವು ದೊಡ್ಡಬಳ್ಳಾಪುರ ಭಾಗದಲ್ಲಿ ನಮ್ಮ ಜೊತೆಯಲ್ಲಿರೋಂಥ ಒಂದು ಧಾರ್ಮಿಕ ದತ್ತಿ ಇಲಾಖೆ ದೇವಸ್ಥಾನಗಳನ್ನ ಕ್ಲೀನ್ ಮಾಡೋದಲ್ಲಾಗಿರ್ಬೋದು, ಮಾಮೂಲಿ ದೇವಾಲಯಗಳನ್ನ ಕ್ಲೀನ್ ಮಾಡೋಂಥ ಹುಡುಗರಾಗಿರ್ಬೋದು, ನಮ್ಮ ಜೊತೆ ನೀವು ಕೈ ಜೋಡಿಸ್ಬೋದು. 12ನೇ ತಾರೀಕು ಭಾನುವಾರ ಬೆಳಗ್ಗೆ 7:30ಕ್ಕೆ ಪ್ರತಿಯೊಬ್ಬರು ತೂಪ್ಗೆರೆಗೆ ಬಂದು ಇಲ್ಲಿ ಬಂದರೆ ನಾವು ಈ ಜಾಗಕ್ಕೆ ಕರ್ಕೊಂಬರ್ತೀವಿ. ಒಂದು 4 ಗಂಟೆಗಳ ಕೆಲಸ ನೀವು ನಮ್ಮ ಜೊತೆಲಿ ಕೈ ಜೋಡಿಸಿದ್ರೆ ಈ ಜಾಗವನ್ನು ಸಂಪೂರ್ಣವಾಗಿ ಕ್ಲೀನ್ ಮಾಡ್ಬೋದು. ಇಲ್ಲಿ JCB ಕೆಲಸ ಏನಿಲ್ಲ, ಪೂರಾ ಹ್ಯಾಂಡ್ ಕೆಲಸ ಇರೋದ್ರಿಂದ ಹುಡುಗರು ಹೆಚ್ಚಿನ ಮಟ್ಟಿಗೆ ಬಂದರೆ ಭಾಳಷ್ಟು ಒಳ್ಳೇದಾಗ್ತದೆ. ಇದೊಂದು ಜಾಗನ ಸಂಪೂರ್ಣವಾಗಿ ಕ್ಲೀನ್ ಮಾಡ್ಕೊಂಡು ಕೊಟ್ಟರೆ ನಮ್ಮ ಮನಸ್ಸುಗಳು ಒಂದು ಸ್ವಲ್ಪ ಸಮಾಧಾನ ಇರ್ತದೆ. ನಾವು ಒಂದು 4 ಅವರ್ ಒಂದು ದೇವಾಲಯದ ಸ್ವಚ್ಛತೆಗೆ ಮೀಸಲಿಡೋದ್ರಲ್ಲಿ ನಮ್ದೇನೋ ಒಂದು ಕಳ್ಕೊಳ್ಳೋಂಥದ್ದೇನಿಲ್ಲ. ದಯವಿಟ್ಟು ನಮ್ಮ ಜೊತೆ ಕೈ ಜೋಡಿಸಿ. ಇವತ್ತು ನಾವು ಬೆನಕನಾಳ ಅನ್ನೋ ಒಂದು ಸ್ಥಳದಲ್ಲಿದ್ದೀವಿ. ಇದು ಬಂದ್ಬಿಟ್ಟು ಉತ್ತರ ಪಿನಾಕಿನಿ ನದಿ ಹರಿಯುವಂಥ ಒಂದು ಹಳ್ಳ. ಈ ಹಳ್ಳ 2 ಕಡೆ ಹರಿದು ಒಂದು ಕಡೆ ಸೇರೋದ್ರಿಂದ ಸಂಗಮ ಆಗುತ್ತೆ. ಇದೇ ಬೆನಕನಾಳ ಒಂದು ಸ್ಥಳದಲ್ಲಿ ಸಂಗಮ ಆಗೋ ಜಾಗದಲ್ಲಿ ಅದರಿಂದ ಹಳ್ಳಗಳನ್ನ ಹೋಗಿ ನಾಳ ಅನ್ನೋ ಒಂದು ಕನ್ನಡ ಪದವನ್ನು ಯೂಸ್ ಮಾಡಿಕೊಂಡು ಬೆನಕನಾಳ ಅಂದ್ಬಿಟ್ಟು ಒಂದು ಹೆಸರು ಬಂದೈತೆ. ಇಲ್ಲಿ ಇನ್ನೂ ವಿಶೇಷತೆ ಏನು ಅಂದರೆ ಉದ್ಭವ ಮೂರ್ತಿ. ಈ ಉದ್ಭವ ಮೂರ್ತಿ ಬಂದ್ಬಿಟ್ಟು ಎಲ್ಲೂ ಯಾವ ದೇವಸ್ಥಾನದಲ್ಲೂ ಇಲ್ಲ. ಪಶ್ಚಿಮಾಭಿಮುಖವಾಗಿ ಇರುವಂಥ ಪುಣ್ಯಕ್ಷೇತ್ರ ಅಂದರೆ ಈ ಬೆನಕಪ್ಪನ ದೇವಸ್ಥಾನ. ನಾವು ಈ ಹಿಂದೆ ಕಾಶಿ ವಿಶ್ವನಾಥ ದೇವಸ್ಥಾನ ಇತ್ತಲ್ಲ, ಆ ಕಡೆಗೆ ಮಖ ಮಾಡಿಕೊಂಡಿರುವಂಥ ಬೆನಕಪ್ಪ ಕಾಶಿ ವಿಶ್ವನಾಥನ ನೋಡುವ ದೃಷ್ಟಿ ಇಟ್ಟುಕೊಂಡು ಇರುವಂಥ ಸ್ಥಳ ಬೆನಕನಾಳ. ಮತ್ತು ಈ 3 ದೇವಸ್ಥಾನಗಳಿಗೂ ಒಂದೇ ದಿನ ದರ್ಶನ ಕೊಡೋದ್ರಿಂದ ಯಾವ್ಯಾವುದು ಅಂದರೆ ಘಾಟಿ ಸುಬ್ರಹ್ಮಣ್ಯ, ಕಾಶಿ ವಿಶ್ವನಾಥ, ಬೆನಕನಾಳ ಈ 3 ದೇವಸ್ಥಾನಗಳು ಒಂದೇ ಸಲ ದರ್ಶನ ಕೊಡೋದ್ರಿಂದ ಕೈಲಾಸ ದರ್ಶನ ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನೋದೊಂದು ಹಿಂದಿನ ಕಾಲದಲ್ಲಿ ಪದ್ಧತಿ ಇತ್ತು. ಭಾನುವಾರ 12ನೇ ತಾರೀಕು ಈ ಬೆನಕನಾಳ ಎಂಬ ದೇವಸ್ಥಾನದ ಹತ್ರ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇಲ್ಲಿರುವಂಥ ಗಿಡ ಗಂಟೆಗಳನ್ನೆಲ್ಲ ತೆಗೆದು ಇಲ್ಲಿರುವಂಥ ಕಸನೆಲ್ಲ ಕ್ಲೀನ್ ಮಾಡಿ ಬಂದು ಹೋಗೋ ಭಕ್ತಾದಿಗಳಿಗೆ ಇಲ್ಲಿನ ಮನಃಶಾಂತಿ ಸಿಗಲಿ ಅನ್ನೋ ಒಂದು ಇದರಿಂದ 12ನೇ ತಾರೀಕು ಭಾನುವಾರ ಬೆಳಗ್ಗೆ 7:30ಗೆ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ದಯಮಾಡಿ ಭಾಗವಹಿಸುವಂಥ ಪ್ರತಿಯೊಬ್ಬರೂ ಬಂದು ಇಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂದ್ಬಿಟ್ಟು ಎಲ್ಲರಲ್ಲೂ ನಾನು ಕೇಳ್ಕೊತಾ ಇರ್ತೀನಿ. ಸ್ನೇಹಿತರೆ, ಇದು ಇಲ್ಲಿ ಹರಿತಾ ಇರೋಂಥ ನೀರು ಇಲ್ಲಿಂದ ಹರಿದು ಜಕ್ಕಲಮಡುಗು ಹೋಗ್ತದೆ. ಇದು ಒಂದು ಟೂರಿಸ್ಟ್ ಪ್ಲೇಸ್ ಆಗೋದ್ರಲ್ಲಿ ಮುಂದಿನ ದಿನಗಳಲ್ಲಿ ಯಾವುದೇ ಸಂದೇಹ ಇಲ್ಲ. ಸದ್ಯಕ್ಕೆ ಇಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳಂತೂ ನಡೀತಾ ಇಲ್ಲ. ಇದು ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿರೋಂಥ ಜಾಗ. ಆದ್ರೂ ಇಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳು ನಡೀದೇ ಇರೋದು ನೋಡಿದ್ರೆ ಒಂದು ಸಲ ಭಾಳಷ್ಟು ನೋವಾಗ್ತೈತೆ. ಇಲ್ಲೊಂದು ಸ್ವಚ್ಛತೆ ಕೂಡ ಇದು ಮಾಡಲಿಲ್ಲ. ಇಲ್ಲಿ ಕೆಲವರಂತೂ ಇಲ್ಲಿ ಬಂದು ಈ ಡ್ರಿಂಕ್ಸ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಎಂಜಾಯ್ ಮಾಡೋದಕ್ಕೆ ಉಪಯೋಗಿಸ್ಕೊತಾ ಇದ್ದಾರೆ ಹೊರತಾಗಿ ಈ ಜಾಗನ. ಒಟ್ಟಿನಾಗಿ ಇಲ್ಲಿ ಅಭಿವೃದ್ಧಿ ಕಾರ್ಯಗಳಂತೂ ಏನೂ ಆಗ್ತಾಯಿಲ್ಲ. ಇದೊಂಥರ ಭಾಳಷ್ಟು ನೋವಿನ ವಿಚಾರ ಇದು. ಯಾಕಂದರೆ ಯಾವುದೇ ರೀತಿಯಲ್ಲೂ ಅಭಿವೃದ್ಧಿ ಕಾಣದೇ ಇರೋಂಥದ್ದು. ಒಂದು ಫಾರೆಸ್ಟ್ ಮಧ್ಯೆ ಐತೆ, ಒಳ್ಳೆ ಟೂರಿಸಮ್ ಜಾಗ ಅನ್ನೋ ರೀತಿಯಲ್ಲಿ ಐತೆ. ಅದರ ಇದು ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳು ಮಾತ್ರ ಎಲ್ಲ ಸೊನ್ನೆ. ನೋಡಿ, ಇಲ್ಲೆಲ್ಲ ನಾನ್ ವೆಜ್ಗಳು ಅವೆಲ್ಲ ತಗೊಂಡು ಇಲ್ಲಿ ಕುತ್ಕೊಂಡು ತಿಂದು ಮಜಾ ಮಾಡಿ ಹೋಗೋಂಥ ಪ್ಲೇಸ್ ಆಗ್ಬಿಟ್ಟೈತೆ ಹೊರತಾಗಿ. ನೋಡಿ, ಇದು ಶಿವನ ದೇವಸ್ಥಾನ, ಇಲ್ಲಿ ಶನ್ಮಾತನ ದೇವಸ್ಥಾನವೂ ಇದೆ, ಬೆನಕಪ್ಪನ ದೇವಸ್ಥಾನವೂ ಇದೆ, ಎಲ್ಲ ಇದ್ದು ಇಲ್ಲಿ ನೋಡಿ ಯಾವ್ಯಾವ ರೀತಿ ಇದು ಮಾಡಿದ್ದಾರೆ ಅಂತಂತಂದರೆ ಇಲ್ಲೇ ಕಾಣಿಸ್ತಾ ಐತೆ ಪ್ರತಿಯೊಂದು. ಇದು ಸದ್ಯಕ್ಕೆ ಇಲ್ಲಿ ಬೆನಕಪ್ಪನ ದೇವಸ್ಥಾನದ ಹತ್ರ ಕಾಣ್ತಾ ಇರೋಂಥ ಒಂದು ಅಸಡ್ಡೆತನದಿಂದ ನೋಡ್ತಾ ಇರೋಂಥ ರೀತಿ. ಇಲ್ಲಿ ಎಲ್ಲ ಕ್ಲೀನಿಂಗ್ ಏನು ಇಲ್ದಿರ ಸಂಬಂಧಪಟ್ಟವರು ಈ ಜಾಗದ ಬಗ್ಗೆ ಒಂದು ಸ್ವಲ್ಪ ದಯವಿಟ್ಟು ಗಮನ ಹರಿಸಬೇಕು ಅಂತಂದು ಕೇಳ್ಕೊಂತೀವಿ. ಒಂದು ಒಳ್ಳೆ ಧಾರ್ಮಿಕವಾದ ಸ್ಥಳನ ಇಲ್ಲಿ ಕೆಲವರೆಲ್ಲ ಹಾಳು ಮಾಡ್ತಾ ಇರೋದು ನಿಜಕ್ಕೂ ಒಂದು ಬೇಸರದ ಸಂಗತಿ.
ಒಂದು ಸ್ವಲ್ಪ ನೋವಾಗುತ್ತೆ, ಇದನ್ನೆಲ್ಲ ಹೇಳೋದಕ್ಕೆ ನೋವಾಗುತ್ತೆ.